ಬೆಳಗಾವಿ ಜಿಲ್ಲೆ ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಘಟಪ್ರಭಾ ನದಿ ಪಾತ್ರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗೆಲ್ಲದೆ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ನದಿ ಪಾತ್ರದಲ್ಲಿ ಜೆಸಿಬಿ ಯಂತ್ರಗಳು ಮತ್ತು ಡಂಪರ್ಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಮರಳು ತೆಗೆಯಲಾಗುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ನದಿ ತೀರದಲ್ಲಿ ಪ್ರತಿದಿನ ಸಾಲಾಗಿ ಜೆಸಿಬಿ ಹಾಗೂ ಡಂಪರ್ಗಳ ಮೂಲಕ ಮರಳು ಗಣಿಗಾರಿಕೆ ಮತ್ತು ಸಾಗಣೆ ನಡೆಯುತ್ತಿದ್ದರೂ ಯಮಕನಮರಡಿ ಪೊಲೀಸ್ ಇಲಾಖೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಅಕ್ರಮ ಮರಳು ದಂಧೆ ನಿರಾತಂಕವಾಗಿ ಮುಂದುವರಿಯುತ್ತಿದೆ. ನಿಯಮಬಾಹಿರ ಮರಳು ಗಣಿಗಾರಿಕೆಯಿಂದ ನದಿ ಪಾತ್ರ ಆಳವಾಗುವುದು, ನದಿ ದಡ ಕುಸಿಯುವುದು, ಕೃಷಿ ಭೂಮಿಗೆ ಹಾನಿಯಾಗುವುದು, ಭೂಗರ್ಭ ಜಲಮಟ್ಟ ಕುಸಿಯುವುದು ಹಾಗೂ ಜಲಚರಗಳ ವಾಸಸ್ಥಾನಕ್ಕೆ ಧಕ್ಕೆಯಾಗುವಂತಹ ಗಂಭೀರ ಪರಿಸರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ಪರಿಸರ ಸಮತೋಲನಕ್ಕೂ ಇದರಿಂದ ಅಪಾಯ ಎದುರಾಗಬಹುದು ಎಂದು ಎಚ್ಚರಿಸಲಾಗಿದೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಘಟಪ್ರಭಾನಲ್ಲಿ ಈಗ ಮರಳು ದಂಧೆ ನಡೀತಾ ಇರೋದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂತು. ಫೋಟೋ ವಿಡಿಯೋ ನೀವು ಕಳಿಸಿದ್ದೀರಿ. ಇದು ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಮುಂದೆ ಇದು ಸ್ಟಾಪ್ ಆಗಿಲ್ಲ ಅಂದರೆ ಪರ್ಸನಲಿ ಐ ವಿಲ್ ಕಮ್ ಅಂಡ್ ರೈಡ್. ಇದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತದೆ. ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವ ದೊಡ್ಡ ಇನ್ನೊಂದು ಚಾಲೆಂಜ್ ಏನಂದರೆ, ಇಷ್ಟು ಮರಳು ಇದ್ದರೆ ಕೂಡ ಸ್ಯಾಂಡ್ ಪಾಯಿಂಟ್ ಯಾವುದು ಕೂಡ ಒಂದನ್ನು ಐಡೆಂಟಿಫೈ ಮಾಡಿಲ್ಲ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್. ಜನರಿಗೆ ಮರಳು ಬೇಕಾಗುತ್ತದೆ, ಬಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾವುದು ಇಲ್ಲಿರುವ ಮರಳು ಯಾವುದು ಯೋಗ್ಯದಲ್ಲ ಅಂದರೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಸುಮಾರು 2 ತಿಂಗಳಿಂದ ನಾವು ಕೂಡ ಅವ್ರ ಕಡೆ ಮಾತಾಡಿದ್ದೀವಿ, ಡಿಸ್ಕಷನ್ ಆಯಿತು. ಮರಳು ಪಾಯಿಂಟ್ ಐಡೆಂಟಿಫೈ ಮಾಡಿ ಕೊಡಿ ಅಂದರೆ ಹೇಳಿದ್ದೀವಿ. ನಿಜವಾಗಲೂ ಮನೆ ಕಟ್ಟುವವರಿಗೆ, ಕೆಲಸ ಮಾಡುವವರಿಗೆ, ರೋಡ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಮರಳು ಬೇಕಾಗುತ್ತದೆ. ಎಷ್ಟು ಒಂದು ದೊಡ್ಡ ಜಿಲ್ಲೆಯಲ್ಲಿ, ಸಣ್ಣ ಪುಟ್ಟ ಜಿಲ್ಲೆಯಲ್ಲಿ ಭಾಳಷ್ಟು ಮರಳು ಪಾಯಿಂಟ್ಸ್ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಮರಳು ಪಾಯಿಂಟ್ಸ್ ಇರ್ತದೆ, ಮರಳು ಮಾಫಿಯಾ ನಡೀತಾ ಇರ್ತದೆ. ಬಟ್ ಇವರು ಯಾವುದೂ ಐಡೆಂಟಿಫೈ ಮಾಡಿರಲ್ಲ. ಮುಂದಿನ ದಿವಸಗಳಲ್ಲಿ ಯಾವುದೇ ಪಾಯಿಂಟಲ್ಲಿ ಮರಳಕ್ಕೆ ಅವಕಾಶ ಇಲ್ಲ. ನಾನೇ ಬಂದು ರೈಡ್ ಮಾಡ್ತೀನಿ, DR ಪಾರ್ಟಿ ತೊಗೊಂಡು ಬಂದು ನಾನೇ ರೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತಿನಿಂದ ದೇರ್ ವಿಲ್ ನಾಟ್ ಬಿ ಎನಿ ಮೂವ್ಮೆಂಟ್, ವೆಹಿಕಲ್ ಮೂವ್ಮೆಂಟ್. ಸ್ಯಾಂಡ್ ಮಾಫಿಯಾಕ್ಕೆ ಯಾವುದಕ್ಕೆ ಅವಕಾಶ ಇರೋದಿಲ್ಲ. ಈಗ ಲಾಸ್ಟ್ ಒಂದು 2 ವೀಕಲ್ಲಿ ಒಂದು 2-3 ಕ್ರೈಮ್ ಆಗಿರೋದ್ರಿಂದ ನಮ್ಮ ಫೋಕಸ್ ಅದರಲ್ಲಿ ಕೊಟ್ಟಿದ್ದೀವಿ. ಈ ಮರಳು ಆಲ್ವೇಸ್ ಇಟ್ ವಿಲ್ ಬಿ ಇನ್ ಮೈ ಫೋಕಸ್. ಕ್ರಮ ಕೈಗೊಳ್ತೀನಿ. ಈಗ ಇನ್ಸ್ಪೆಕ್ಟರ್ ಮೇಲ್ಗಡೆನೂ DSP ಮೇಲ್ಗಡೆನೂ ಐ ಆಮ್ ಆಸ್ಕಿಂಗ್ ಫಾರ್ ದ ರಿಪೋರ್ಟ್. ಸೊ ಪಾಯಿಂಟ್ ಐಡೆಂಟಿಫೈ ಮಾಡಿಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್? ಸೊ ಇದು ಸಂಪೂರ್ಣ ಸ್ಟಾಪ್ ಆಗುತ್ತದೆ. ಸ್ಟಾಪ್ ಮಾಡಿಲ್ಲ ಅಂದರೆ ನಾನೇ ಬರ್ತೀನಿ. ಅಲ್ಲಿ ಈಗ ಇಲ್ಲ ಯಾವುದು ಅಲ್ಲಿ ಸ್ಟಾಪ್ ಮಾಡಿದೆ. ಇದು ನನ್ನ ಗಮನಕ್ಕೆ ಬಂತು, ಇದು ಸ್ಟಾಪ್ ಆಗುತ್ತೆ. ಯಾವುದು? ಸೊ ಅದರಲ್ಲಿ ಕೇಸ್ ಆಯಿತು ಒಂದು 3 ಕೇಸ್ ಆಯಿತು. ಎಮ್ಕಂಡ್ ಮಾಡಿಲಿ ಕೇಸ್ ಆಗಿದೆ, ಮುಂದೆನೂ ಆಗ್ತದೆ. ಸೊ ಇದು ನಾವೊಂದು ಹೇಳ್ತಾ ಇರ್ತೀವಿ, ಇಟ್ ಇಸ್ ಅ ರೊಟೀನ್ ಥಿಂಗ್. ಪ್ರತಿ ದಿವಸ ನಾವು ಇದು ಫಾಲೋಅಪ್ ಮಾಡಲೇಬೇಕು. ಮಡ್ಕ, ಗ್ಯಾಂಬ್ಲಿಂಗ್, ಜೂಜಾಟ, NDPS ಇದು ಏನೋ ಒಂದು ಸಾರಿ ಈಗ ಒಂದು 10 ದಿವಸ ನಾವು ಬಿಡ್ತೀವಿ ಅಂದರೆ ಮತ್ತು ಶುರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಾವು ಕಂಟಿನ್ಯೂಸ್ ಆಗಿ, ನೀವು ಕೂಡ ನಮಗೆ ಕಂಟಿನ್ಯೂಸ್ ಮಾಹಿತಿ ಕೊಡ್ತಾ ಇದ್ದೀರಿ, ನಾವು ಕೂಡ ಅದು ಕಂಟಿನ್ಯೂಸ್ ಸ್ಟಾಪ್ ಮಾಡ್ತಾ ಇರ್ತೀವಿ. ಇದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ನಮಗೆ ಜನರಿಗಿರುವ ನಿಜವಾದ ಸಮಸ್ಯೆ ಏನಂದರೆ ಮರಳು ಜನರಿಗೆ ಬೇಕಾಗುತ್ತದೆ. ಸ್ಯಾಂಡ್ ಪಾಯಿಂಟ್ ಐಡೆಂಟಿಫೈ ಮಾಡುವಾಗ ಲೀಗಲಿ ಎಲ್ಲರಿಗೂ ಕಮ್ಮಿ ಬೆಲೆಯಲ್ಲಿ ಮರಳು ಸಿಗ್ತದೆ. ಅದಕ್ಕೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ದೀವಿ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಕಡೆ 2 ಸಾರಿ ನಾವು ಹೇಳಿದ್ದೀವಿ ಓಪನ್ ಮೀಟಿಂಗಲ್ಲಿ ಕೂಡ. ಇಲ್ಲಿ ಬೇರೆ ಮರಳು ಒಡೆಯುವವರೆಗೂ ಸಿಗ್ತಾ ಇದೆ, ಪಾಯಿಂಟ್ ಇಲ್ಲ ಅಂದರೆ ಇವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಡಿಸ್ಕಷನ್ ಆಯಿತು. ಸೊ ನಾವು ಮತ್ತೆ ಎಸ್ಕಲೇಟ್ ಮಾಡ್ತಾ ಇದ್ದೀವಿ. ಸೊ ಸ್ಯಾಂಡ್ ಪಾಯಿಂಟ್ ಐಡೆಂಟಿಫೈ ಮಾಡುವ ಸಂದರ್ಭದಲ್ಲಿ ಇದು ಒಂದು ಗೌರ್ಮೆಂಟ್ಗೆ ಒಳ್ಳೆಯ ರೆವೆನ್ಯೂ ಜನರೇಷನ್ ಆಗ್ತದೆ ಮತ್ತು ಇಶ್ಯೂನು ಸಾಲ್ವ್ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿರುವುದು ದೃಢಪಟ್ಟಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना।
आराधना, मारुति गली, बेलगाम। मन भाए आराधना।